ಸಚಿವ ಸ್ಥಾನಕ್ಕಾಗಿ ಲಕ್ಷ್ಮಣ ಸವದಿ ದೆಹಲಿ ನಾಯಕರನ್ನ ಭೇಟಿಯಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸಚಿವ ಸ್ಥಾನ ನೀಡೋದಾಗಿ ಭರವಸೆ ನೀಡಿತ್ತು ಹೈಕಮಾಂಡ್. ಎಲೆಕ್ಷನ್ನಲ್ಲಿ ಭಾಗಿಯಾಗುವಂತೆ ಸುರ್ಜೇವಾಲಾ ಸೇರಿದ ಹಾಗೆ ಕಾಂಗ್ರೆಸ್ ನಾಯಕರು ಲಕ್ಷ್ಮಣ ಸವದಿ ಅವರನ್ನ ಮನವೊಲಿಸಿದ್ರು. ಇನ್ನು ಕೊಟ್ಟ ಮಾತಿನಂತೆ ಸಚಿವ ಸ್ಥಾನ ನೀಡಿ ಅಂತ ಶಾಸಕ ಸವದಿ ಹೈಕಮಾಂಡ್ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ. ಖಂಡಿತ ನಿಮಗೆ ಸಚಿವ ಸ್ಥಾನ ನೀಡ್ತೀವಿ, ಈ ಬಗ್ಗೆ ಯಾವುದೇ ಸಂಶಯ ಬೇಡ ಅಂತ ಭರವಸೆ ನೀಡಿದ್ದಾರೆ. ಸಚಿವ ಸ್ಥಾನ ನೀಡೋದಾಗಿ, ಮಂತ್ರಿಗಿರಿ ಕೊಡಿಸೋದಾಗಿ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಅಭಯ ನೀಡಿದೆ. ಈ ಒಂದು ಅಧಿವೇಶನದ ಬಳಿಕ ಸಿಎಂ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಸದ್ಯ ಹೈಕಮಾಂಡ್ ನಾಯಕರು ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಅಭಯವನ್ನ ನೀಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ದೆಹಲಿ ನಾಯಕರನ್ನ ಭೇಟಿಯಾಗಿದ್ರು ಶಾಸಕ ಲಕ್ಷ್ಮಣ ಸವದಿ. ಸದ್ಯ ಹೈಕಮಾಂಡ್ನಿಂದ ಅವರಿಗೆ ಸಚಿವ ಸ್ಥಾನವನ್ನ ದೊರಕಿಸಿಕೊಡುವಂತಹ ಒಂದು ಭರವಸೆ ದೊರೆತಿದೆ. ಸೊ ಈ ಮೊದಲು ಕೂಡ ಸಾಕಷ್ಟು ಬಾರಿ ಸಚಿವ ಸ್ಥಾನಕ್ಕಾಗಿ ಅವರು ಲಾಬಿ ನಡೆಸಿದ್ದೂ ಇದೆ. ಸೊ ಲೋಕಸಭಾ ಎಲೆಕ್ಷನ್ ಬಳಿಕ ಈ ಕುರಿತಾಗಿ ಚರ್ಚೆ ಮಾಡೋಣ, ಸಚಿವ ಸ್ಥಾನ ನೀಡ್ತೀವಿ ಅನ್ನುವಂಥ ಮಾತುಗಳನ್ನು ಆ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿತ್ತು. ಆ ಬಳಿಕ ಲೋಕಸಭೆ ಚುನಾವಣೆ ಹಾಗೆ ವಿಧಾನಸಭೆ ಉಪಚುನಾವಣೆ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ ಒಳ್ಳೆಯ ಮತಗಳನ್ನು ಸ್ಥಾನಗಳನ್ನು ಪಡೆದುಕೊಂಡಿದೆ. ಸದ್ಯ ಮತ್ತೆ ಸಚಿವ ಸ್ಥಾನಕ್ಕಾಗಿ ದೆಹಲಿ ನಾಯಕರನ್ನ ಭೇಟಿಯಾಗಿದ್ರು ಶಾಸಕ ಲಕ್ಷ್ಮಣ ಸವದಿ. ಸದ್ಯ ಸುರ್ಜೇವಾಲಾ ಸೇರಿದ ಹಾಗೆ ಕಾಂಗ್ರೆಸ್ನ ನಾಯಕರು ಸಚಿವ ಸ್ಥಾನವನ್ನು ನೀಡೋದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ, ಅಭಯ ಕೊಟ್ಟಿದ್ದಾರೆ. ಈ ಒಂದು ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಲಿಕ್ಕಿರ್ತಕ್ಕಂಥ ಚಳಿಗಾಲದ ಅಧಿವೇಶನದ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ನಡೆಸಿ ಆ ಬಳಿಕ ಈ ಕುರಿತಂತೆ ನಿರ್ಧಾರ ಕೂಡ ಕೈಗೊಳ್ಳಲಾಗುತ್ತೆ ಅಂತ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನದ ಕುರಿತಾಗಿ ಹೈಕಮಾಂಡ್ ಭರವಸೆಯನ್ನ ನೀಡಿದೆ. ರೈಟ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಶೋಭ್, ಸದ್ಯ ಸಚಿವ ಸ್ಥಾನಕ್ಕಾಗಿ ಶಾಸಕ ಲಕ್ಷ್ಮಣ ಸವದಿ ದೆಹಲಿ ನಾಯಕರನ್ನ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಹಾಗೆ ನಾಯಕರ ಕಡೆಯಿಂದ ಸಚಿವ ಸ್ಥಾನ ದೊರಕಿಸಿಕೊಡೋ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ, ಅಭಯ ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದಾಗಿ ಮಾಹಿತಿ. ಏನಿದೆ ಡೀಟೇಲ್ಸ್? ಶಿವರಾಮ್, ಈಗ ಇದ್ದಂತ ಪರಿಸ್ಥಿತಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ನ ಸೇರಿ ಮತ್ತು ಕ್ಷೇತ್ರದಲ್ಲಿ ಗೆದ್ದಂಥದ್ದು ಇತಿಹಾಸ ದಾಖಲಾಗಿದೆ. ಸೊ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಒಂದಷ್ಟು ಕಾರ್ಯಕರ್ತರು ಮತ್ತೆ ಸ್ಥಳೀಯ ಬೆಂಬಲ ಬೆಳಗಾವಿಗೆ ಮತ್ತಷ್ಟು ಸಿಕ್ಕಿದಂತ ಹಿನ್ನೆಲೆಯಲ್ಲಿ ಲಕ್ಷ್ಮಣ ಸವದಿ ಅವರು ತಮಗೂ ಒಂದು ಸಚಿವ ಸ್ಥಾನ ಬೇಕು ಅಂತ ಒಂದಷ್ಟು ಮನವಿಯನ್ನ ಇಟ್ಟಿದ್ರು. ಸೊ ಈ ಬಗ್ಗೆ ಲೋಕಸಭೆ ಚುನಾವಣೆವರೆಗೂ ಒಂದಷ್ಟು ಟೈಮ್ ತಗೊಂಡಿದ್ದಂಥದ್ದು. ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಸಂಘಟನೆಯಲ್ಲಿ ಕೊರತೆ ಆಗ್ಬೋದು ಅಂತ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು. ಆದ್ರೆ ಈಗ 3 ಕ್ಷೇತ್ರಗಳಲ್ಲಿ ಗೆದ್ದ ನಂತರದಲ್ಲಿ ಈಗ ಲಕ್ಷ್ಮಣ ಸವದಿ ಅವರು ಈಗ ಮುಂದೆ ಇನ್ಯಾವುದು ಮೇಜರ್ ಚುನಾವಣೆಗಳಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ತಮಗೂ ಒಂದು ಮಿನಿಸ್ಟರ್ಶಿಪ್ ನ ಕೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸದ್ಯಕ್ಕೆ ಅಭಯನ ಮಾತ್ರ ಸುರ್ಜೇವಾಲಾ ಅವರು ನೀಡಿರುವಂತದ್ದು. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಒಂದ್ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಮುಂಬರುವಂತ ದಿನಗಳಲ್ಲಿ ತಮ್ಗೆ ಒಂದು ಸ್ಥಾನನ ಕೊಡ್ತೀವಿ. ಯಾಕೆಂತ ಹೇಳಿದ್ರೆ ಇನ್ನ ಬಜೆಟ್ ಸಂದರ್ಭದಲ್ಲಿ, ಅಂದ್ರೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗುವಂತ ಒಂದು ಚಾನ್ಸ್ ಇದೆ. ಸೊ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಒಂದು ಸ್ಥಾನನ ಕೊಡ್ತೀವಿ ಅಂತ ಒಂದಷ್ಟು ಪ್ರಾಮಿಸ್ ನ ಮಾಡಿದ್ದಾರೆ. ಆದ್ರೆ ಇದು ಯಾವ ರೀತಿ ತಿರುಗತ್ತೆ ಅಥವಾ ಇದು ತುಂಬಾ ಡಿಲೇ ಆದ್ರೆ ಲಕ್ಷ್ಮಣ ಸವದಿ ಅವರ ಮುಂದಿನ ಹೆಜ್ಜೆ ಏನು ಅಂತ ಕಾದ್ ನೋಡ್ಬೇಕಾಗಿದೆ. ಶಿವರಾಮ್, ಥ್ಯಾಂಕ್ ಯು ಪ್ರಶೋಭ್ ತಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ
ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.